ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನೀವು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟು ನಾವು ಮೈಸೂರು ಝೂಗೆ ಹೋಗಿದ್ವಿ. ಅದಾದಮೇಲೆ ಅಲ್ಲಿಂದ ನಾವು ಈಗ ಚಾಮುಂಡಿ ಬೆಟ್ಟಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗುವಷ್ಟರಲ್ಲಿ ತುಂಬಾ ಬಿಸಿಲಾಗಿತ್ತು, ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಮಧ್ಯಾಹ್ನ ಅಂದರೆ 12 o'clock ಮೇಲೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರನೇ ಸರಿ ಸೆಕೆಂಡ್ ಪ್ಲೇಸ್ ಈಗ ಡ್ರೈವರ್ ಹೇಳಿದ್ರು, ನಮಗೆ ಸಜೆಸ್ಟ್ ಮಾಡಿದ್ರು, ಈಗ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಹೋಗೋಷ್ಟರಲ್ಲೇ ಒಂದು ಅಲ್ಲಲ್ಲೇ ಹತ್ರನೇ ಪ್ಲೇಸಸ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋದ್ವಿ ಅಂತಲೇ ಹೇಳ್ಬೋದು. ಒಂದು 15-20 ಮಿನಿಟ್ಸಲ್ಲೆಲ್ಲ ನಾವು ಚಾಮುಂಡಿ ಬೆಟ್ಟ ಕಡೆ ರೀಚ್ ಆದ್ವಿ. ಈ ಕಡೆ ಬರೀ ದೇವಸ್ಥಾನಗಳಿಗೆ ಕಾರಲ್ಲಿ ಬರೋದು, ಕಾರ್ ಕಟ್ಕೊಂಡು ಬರೋರಾಗಿರ್ಬೋದು, ಅಥವಾ ಅವ್ರ ಸ್ವಂತ ಗಾಡಿ ಮಾಡ್ಕೊಂಡು ಬಂದಿರೋರಾಗಿರ್ಬೋದು, ಆ ರೀತಿಯೇ ಬಂದಿದ್ರು ಅಂತಲೇ ಹೇಳ್ಬೋದು. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ಬಂದಿದ್ದೆ, ಅಂದರೆ ತುಂಬ ವರ್ಷಗಳಾಗಿತ್ತು, ಒಂದು 10-20 ವರ್ಷ ಆಗಿತ್ತು ನಾವು ಇಲ್ಲೇ ಮೈಸೂರಿಗೆಲ್ಲ ಓಡಾಡಿ. ಈಗ ಬಂದಮೇಲೆ ತುಂಬಾ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ಫುಲ್ ಶಾಪಿಂಗ್ ಮಾಡೋದಕ್ಕೆ ನಾವೆಲ್ಲಾದರೂ ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ ಏನೇ ಒಂದು ವಸ್ತುಗಳು ಪರ್ಚೇಸ್ ಮಾಡಬೇಕು ಅಂತಂದರೆ ತುಂಬಾ ಕಾಸ್ಟ್ಲಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಮತ್ತೆ ನಾವು ಆ ಜಾಗಕ್ಕೆ ಹೋಗೋದಿಲ್ಲ, ಮತ್ತು ಆ ಐಟಮ್ ಏನಾದರೂ ರಿಪೇರ್ ಆದರೆ ನಾವು ಆ ಜಾಗಕ್ಕೆ ಹೋಗಿ ನಾವು ರಿಟರ್ನ್ ಮಾಡೋದಕ್ಕಾಗೋದಿಲ್ಲ. ಈ ರೀತಿ ಆಗಿರೋದ್ರಿಂದ ಎಲ್ಲೇ ಟೂರಿಸ್ಟ್ ಪ್ಲೇಸ್ಗೆ ಹೋದರೂ ಯಾವುದೇ ಒಂದು ವಸ್ತು ನಾವು ನಮ್ಮ ಮನೆ ಹತ್ತಿರ ಇರೋ ಅಕ್ಕಪಕ್ಕ ಏರಿಯಾದಲ್ಲಿರೋ ನಮ್ಮ ಮನೆ ಹತ್ತಿರ ಇರೋ ಶಾಪ್ಸ್ಗಳಲ್ಲೆಲ್ಲ ಈಸ್ಕೊಂಡ್ರೆ ಅದೇ ರೇಟು, ಅದೇ ಐಟಮ್ನ ನಾವು ಬೇರೆ ಎಲ್ಲಾದರೂ ಟೂರಿಸ್ಟ್ ಪ್ಲೇಸಲ್ಲಿ ಹೋಗಿ ಕೇಳಿದ್ರೆ ಅದಕ್ಕಿಂತ ಡಬಲ್ ತ್ರಿಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಇಲ್ಲಿ ಏನೂ ಪರ್ಚೇಸ್ ಮಾಡೋದಕ್ಕೆ ಹೋಗಿಲ್ಲ. ಒಂದು ಪುಟ್ಟ ಬ್ಯಾಗ್ ಕೇಳಿರ್ಬೋದಾಗಿರ್ಬೋದು, ಒಂದು ಪುಟ್ಟ ಏನಾದರೂ ಒಂದು ವಸ್ತುನ ಪರ್ಚೇಸ್ ಮಾಡಬೇಕು ಅಂತಂದರೆ ತುಂಬಾ ರೇಟ್ ಹೇಳ್ತಾಯಿದ್ರು ಅಂತಲೇ ಹೇಳ್ಬೋದು. ಎಲ್ಲರೂ ಮಕ್ಕಳು ಕೂಡ ತುಂಬಾ ಟಯರ್ಡ್ ಆಗಿದ್ದರು, ನಾವು ಕೂಡ ತುಂಬಾ ಟಯರ್ಡ್ ಆಗಿದ್ವಿ. ಸೆಕೆ ಬೇರೆ, ತುಂಬಾ ಬಿಸಿಲು ಬೇರೆ ಇತ್ತು ಮಧ್ಯಾಹ್ನ ಟೈಮಲ್ಲಿ. ಈವ್ನಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ಕೂಲಾಗಿತ್ತು ಅಂತಲೇ ಹೇಳ್ಬೋದು. ನಾವು ಮೈಸೂರು ಅರಮನೆಗೆ ಹೋದಾಗ ಸ್ವಲ್ಪ ಕೂಲಾಗಿತ್ತು. ಅದಾದಮೇಲೆ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಫೈನಲಿ ತುಂಬಾ ರೋಡು ಸ್ವಲ್ಪ ಊಟಿ ರೋಡ್ ಥರ ಅನ್ನಿಸ್ತಾ ಇತ್ತು ನನಗೆ, ತುಂಬ ಈ ರೀತಿ ಕ್ರಾಸ್ ಆಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಕೂಡ ಏನಾದರೂ ಆಟ ಆಡೋಕ್ಕೆ ಪ್ಲೇಸಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಆಟ ಆಡೋದಕ್ಕೂ ಕೂಡ ಒಂದು ಜಾಗಕ್ಕೆ ನಾವು ಹೋಗಿದ್ವಿ. ಅದಾದಮೇಲೆ ನಾವು ಚಾಮುಂಡಿ ಬೆಟ್ಟಗೆ ರೀಚ್ ಆದ್ವಿ. ಅಲ್ಲಿ ಫಸ್ಟು ಇದು ಪರ್ಚೇಸ್ ಎಲ್ಲ ಮಾಡ್ಕೊಂಡ್ವಲ್ಲ, ಅಲ್ಲಿ ಪರ್ಚೇಸ್ ಎಲ್ಲ ಮಾಡಿಕೊಂಡು ಮತ್ತೆ ಅಲ್ಲಿ ದೇವಸ್ಥಾನ ಒಳಗಡೆ ಹೋಗಿ ನಾವು ಏನಾದರೂ ಇದು ಮಾಡ್ಕೊಳ್ಳೋಣ ಅಂದರೆ ಅಲ್ಲಿ ತುಂಬಾ ರಶ್ ಆಗಿತ್ತು. ಅದಕ್ಕೋಸ್ಕರ ನಾವು ಮತ್ತೆ ಹೊರಟು ಈ ಒಂದು ಜಾಗಕ್ಕೆ ಬಂದ್ವಿ. ಇದು ಯಾವ ಜಾಗ, ಮ್ಯೂಸಿಯಮ್ ಅಂತೆ. ಅಲ್ಲಿಗೆ ಬಂದ್ವಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಲ್ಲ, ಫುಲ್ ಒಳಗಡೆ ಹೋಗೋಷ್ಟರಲ್ಲಿ ಫುಲ್ ಕ್ಯೂ ಅಂದರೆ ಕ್ಯೂ. ದೇವಸ್ಥಾನ ಹತ್ರ ಹೋಗೋಷ್ಟರಲ್ಲಿ ತುಂಬಾ ಕ್ರೌಡ್ ಆಗಿತ್ತು. ಹಾಗಾಗಿ ನಾನು ಅಲ್ಲಿ ಹೋಗಿರೋ ವೀಡಿಯೋಸ್ನ ತೊಗೊಂಡಿಲ್ಲ, ಜಸ್ಟ್ ಅಲ್ಲಿ ತೊಗೊಂಡಿರೋ ಪಿಕ್ಸ್ನ ಹಾಕಿದ್ದೀನಿ ಅಷ್ಟೇನೆ. ಅದಾದಮೇಲೆ ಇಲ್ಲಿ ಚಾಮುಂಡಿ ಬೆಟ್ಟ ಮ್ಯೂಸಿಯಮ್ಗೆ ಬಂದಾಗ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ಈ ಒಂದು ಪ್ಲೇಸಿಗೆ ಬಂದ್ವಿ. ನಾವು ಕೇಳಿದ್ವಿ ಡ್ರೈವರ್ ಅವ್ರಿಗೆ, ಇಲ್ಲಿ ಏನಾದರೂ ಆಟ ಆಡೋಕ್ಕೆ ಮಕ್ಕಳಿಗೆ ಇದೆಯಾ ಅಂದರೆ ಫಿಶ್ ಅಕ್ವೇರಿಯಮ್ ಅಲ್ಲಿತ್ತು. ಅಲ್ಲಿ ತುಂಬ ಕಾಸ್ಟ್ಲಿ. ಇಲ್ಲೂ ಸೇಮ್ ಹಾಗೆ ಇತ್ತು, 250, 100, 150 ಆ ರೀತಿಯೇ ಇತ್ತು ಪ್ರೈಸು ಕೂಡ. ಫಸ್ಟು ಮಕ್ಕಳು ಎಂಜಾಯ್ ಮಾಡಿದ್ರೆ ನಮಗೆ ಎಂಜಾಯ್ ಆಗುತ್ತೆ ಅಂತ ಹೇಳಿಬಿಟ್ಟು ಟಯರ್ಡ್ ಆಗಿಬಿಟ್ಟು ಎಲ್ಲರೂ ಒಂದೊಂದು ಕಡೆ ಫಸ್ಟ್ ಬಂದು ಕೂತ್ಕೊಂಡ್ವಿ. ಅದಾದಮೇಲೆ ನನ್ನ ಮಗ ನೋಡಿ ಈ ಡಕ್ಕಲ್ಲಿ ಕೂತ್ಕೊಂಡಿದ್ದ ಫಸ್ಟು. ಅದಾದಮೇಲೆ ಎಲ್ಲರೂ ಕೂಡ ಈ ವಾಟರ್ ಬಲೂನ್ ಪ್ರೂಫ್ದಲ್ಲಿ, ಇದರಲ್ಲಿ ವಾಟರಲ್ಲಿ ಬಲೂನ್ ಇದೆ ಅಲ್ವಾ, ಅಂದರೆ ಬಲೂನ್ ಅಂದರೆ ಈ ಒಂದು ಟ್ಯೂಬ್, ಇದರೊಳಗಡೆ ಕೂತ್ಕೊತೀನಿ ಅಂತ ಹಠ ಮಾಡ್ತಾಯಿದ್ರು. ಫಸ್ಟು ಒಂದು ಹುಡುಗಿ ಆಟ ಆಡಿದ್ಲು. ಅದಾದಮೇಲೆ ಅವ್ರು ಇಳಿದ ತಕ್ಷಣ ಮತ್ತೆ ಅವರು ಏರ್ನ ಮತ್ತೆ ಬ್ಲೋ ಮಾಡ್ತಿದ್ದಾರೆ. ಏರ್ ಬ್ಲೋ ಮಾಡಾದಮೇಲೆ ಒಂದು 4-5 ಜನ ಪುಟ್ಟ ಮಕ್ಕಳು ಹೋಗ್ಬೋದು ಒಳಗಡೆ ಅಂತ ಹೇಳ್ಬಿಟ್ಟು ಮಕ್ಕಳು ನೋಡಿ ಕಾಯ್ತಾ ಇದ್ದಾರೆ ಒಳಗಡೆ ಹೋಗೋದಕ್ಕೆ. ಫಸ್ಟು ನನ್ನ ಮಗ ಕ್ರೇಜಿಯಾಗಿದ್ದ ಒಳಗಡೆ ಹೋಗಿ ಆಟ ಆಡೋದಕ್ಕೆ. ಬಟ್ ಅದಾದಮೇಲೆ ಅಲ್ಲಿ ಮಕ್ಕಳೆಲ್ಲ ಉಲ್ಟಾ ಪಲ್ಟಾ ಬೀಳೋದು ನೋಡಿ ಅವನು ಅತ್ತೆ ಬಿಟ್ಟ. ಇಲ್ಲ, ನಾನು ಆಟ ಆಡಲ್ಲ, ನಾನು ಆಚೆ ಬರ್ತೀನಿ ಅಂತ ಹೇಳ್ಬಿಟ್ಟು ಆಟ ಮಾಡ್ದ. ನೋಡ್ತಾ ಇರ್ಬೋದು ನೀವು, ಮಕ್ಕಳೆಲ್ಲ ಒಬ್ಬೊಬ್ಬರೇ ಒಳಗಡೆ ಹೋದರು. ಅವರೆಲ್ಲ ಜೋಶಲ್ಲಿದ್ದಾರೆ. ಎಲ್ಲರಿಗಿಂತ ನನ್ನ ಮಗ ಒಂದು ಸ್ವಲ್ಪ ಚಿಕ್ಕವನು. ಹಾಗಾಗಿ
ಇವ್ರ ಜೊತೆ ನನ್ನ ಮಗ ಸೆಟ್ ಆಗಿಲ್ಲ ಇದ್ರೊಳಗಡೆ ಆಟ ಆಡೋದಕ್ಕೆ, ಅಂದರೆ ಭಯ ಪಟ್ಕೊಂಡ್ಬಿಟ್ಟ. ಅವರೆಲ್ಲ ಜೋಶಲ್ಲಿ ಆಟ ಆಡ್ತಾಯಿದ್ರು. ಸೊ ಒಂದು ಫೋಟೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಒಂದು ಫೋಟೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಅದಾದಮೇಲೆ ನೋಡಿ ಇವಾಗ ಈ ಹುಡುಗಿ ಈ ರೀತಿ ತಳ್ತಾಳೆ. ಸೊ ಆವಾಗ ಗುಂಡು ನೋಡಿ ಫುಲ್ ಈ ಥರ ಬಿದ್ದೋಗ್ಬಿಡ್ತಾನೆ. ಹಾಗಾಗಿ ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲ ನಾನು ಆಟ ಆಡಲ್ಲ ಇದನ್ನು, ನಾನು ಆಚೆ ಬರ್ತೀನಿ ಅಂತ ಹೇಳಿಬಿಟ್ಟು ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದಮೇಲೆ ಮತ್ತೆ ಆ ಅಂಕಲ್ನ ಕರೆದು ಅವನ್ನ ಇಳಿಸ್ಕೊಂಡ್ಬಿಟ್ವಿ. ಆಮೇಲೆ ಈ 4 ಜನ ಮಾತ್ರನೇ ಆಟ ಆಡ್ತಾಯಿದ್ರು. ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ. ಅಂದರೆ ಮಕ್ಕಳು ಏನಾದರೂ ಮಕ್ಕಳು ಯಾವುದಾದ್ರೂ ನೋಡೋ ಪ್ಲೇಸಿಗೆ ಹೋದರೆ ಎಂಜಾಯ್ ಮಾಡಲ್ಲ. ಅವರು ಆಟ ಆಡೋ ವಸ್ತುಗಳು ಇದ್ದರೆ ಮಾತ್ರ ಅವರು ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮಕ್ಕಳಿಗೆ ತುಂಬಾ ಖುಷಿಯಾಯಿತು. ಅದಾದಮೇಲೆ ಇನ್ನೂ ಇಬ್ಬರು ಸ್ವಲ್ಪ ದೊಡ್ಡ 10 ವರ್ಷ 12 ವರ್ಷ ಮಕ್ಕಳಿಗೆ ಹಾರ್ಸ್ ರೈಡಿಂಗು ಮತ್ತು ಆ ಗಾಡಿಯಲ್ಲಿ ಅದನ್ನು ಓಡಿಸೋದಕ್ಕೆ ಬಿಟ್ಟಿದ್ದರು. ಅದಕ್ಕೂ 250 ಚಾರ್ಜ್ ಮಾಡ್ತಾರೆ. ಇದರಲ್ಲೂ ಕೂಡ ಹಾಫ್ ಆನ್ ಅವರ್ 25 ಮಿನಿಟ್ಸು ಈ ಡಕ್ಕಲ್ಲೂ ಕೂಡ ಅವನಿಗೆ ಆ ವಾಟರಿಂದ ಇಳಿಸ್ಬಿಟ್ಟು ಅವನ್ನ ಈ ಡಕ್ಕಲ್ಲಿ ಕೂರಿಸಿದ್ವಿ 25 ಮಿನಿಟ್ಸ್ವರೆಗೂ. ಇದಕ್ಕೂ ಒಂದು 150 ಏನೋ ಚಾರ್ಜ್ ಮಾಡ್ತಾರೆ. ಸೊ ಅದಾದಮೇಲೆ ಇದರಲ್ಲಿ ಚೆನ್ನಾಗಿದೆಯಾ ಅಂತ ಕೇಳಿದ್ಕೆ ಇದು ಚೆನ್ನಾಗಿದೆ ಅಂತ ಇಷ್ಟಪಟ್ಟ ಅವನು. ಸೊ ಅವನು ಕಾರ್ ಓಡಿಸ್ತಾರಲ್ವ ಅದೇನಂತೀರ, ಸೊ ಅದನ್ನು ಅವನು ತಿರುಗಿಸ್ತಾ ಇದ್ದಾನೆ. ಇದೇನು ಮುಂದೆ ಹೋಗ್ತಾಯಿಲ್ಲ ಅಂದರೆ ಅದು ಮುಂದೆ ಎಲ್ಲ ಹೋಗಲ್ಲ, ಜಸ್ಟ್ ಅದು ಈ ರೀತಿಯಾಗಿ ಟರ್ನ್ ಆಗುತ್ತೆ ಅಂತ ಹೇಳಿದೆ. ಸೊ ಅದಾದಮೇಲೆ ನಾವು ಊಟ ಮಾಡೋದಕ್ಕೆ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. ಈ ಒಂದು ವೈಭವ ರೆಸ್ಟೋರೆಂಟ್ಗೆ, ವೈಭವ ಪ್ಲಾಜಾ ಅನ್ನೋ ರೆಸ್ಟೋರೆಂಟ್ಗೆ ಬಂದ್ವಿ. ಎಲ್ಲರೂ ನಾನ್ ವೆಜ್ಜು ವೆಜ್ಜು ಎಲ್ಲ ಸಿಗುತ್ತೆ ಅಂತ ಅಂದರು. ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಬಾಳೆ ಎಲೆ ಊಟ ಇತ್ತು, ತುಂಬಾ ಇಷ್ಟಪಟ್ವಿ ನಾವೆಲ್ಲರೂ ಕೂಡ ಊಟನ. ಬಟ್ ಯಾರಿಗೂ ಆ ಬಿಸಿಲಲ್ಲಿ ತಿನ್ನೋದಕ್ಕೆ ಆಗಿಲ್ಲ ಅಂತಲೇ ಹೇಳ್ಬೋದು. ಕೆಳಗಡೆನೇ ಇತ್ತು, ಫಸ್ಟ್ ಫ್ಲೋರಲ್ಲೂ ಇತ್ತು. ಸೊ ಬಾಳೆ ಎಲೆ ಊಟ ಅಂದರೆ ತುಂಬ ಮಸ್ತಾಗಿರುತ್ತಲ್ವ. ಸೊ ಹಾಗಾಗಿ ಸರಿ ನಮಗೆ ಒಂದು ಚೆನ್ನಾಗಿರೋ ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿ ಅಂತ ಡ್ರೈವರ್ಗೆ ನಾವು ಹೇಳಿದ್ವಿ. ಅವರೇ ನಮಗೆ ಈ ಹೋಟೆಲ್ನ ಸಜೆಸ್ಟ್ ಮಾಡಿದ್ದಕ್ಕೂ ತುಂಬಾ ಚೆನ್ನಾಗಿತ್ತು ಈ ಹೋಟೆಲಲ್ಲಿ ಊಟ ಅಂತಲೇ ಹೇಳ್ಬೋದು. ನಮಗೆ ಏನೇನು ವೆರೈಟೀಸ್ ಬೇಕು ಪ್ರತಿಯೊಂದು ವೆರೈಟೀಸೇ ಇತ್ತು. ನಾವು ಒಂದು 14 ಮೆಂಬರ್ಸ್ ಹೋಗಿರೋದ್ರಿಂದ ನಮಗೆ ಸಿಂಗಲ್ ಟೇಬಲ್ ಸಾಲ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರು ನಮಗೆ ಟೇಬಲ್ಸ್ನ ಅರೇಂಜ್ ಮಾಡಿ ಕೊಟ್ಟರು. ಡಬಲ್ ಟೇಬಲ್ ಹಾಕಿ ನಮಗೆ ಇಡೀ ಫ್ಯಾಮಿಲಿ ಒಟ್ಟಿಗೆ ಕೂರೋ ಥರ ಅರೇಂಜ್ ಮಾಡಿ ಕ್ಲೀನ್ ಎಲ್ಲ ಮಾಡಿ ಕೊಟ್ಟರು. ಸೊ ಈಗ ಕೂತ್ಕೊಂಡಿದ್ದೀವಿ. ಎಲ್ಲರ ಮುಖ ನೋಡಿ ಫುಲ್ ಸುಸ್ತಾಗಿಬಿಟ್ಟು ಟಯರ್ಡ್ ಆಗಿಬಿಟ್ಟಿದ್ದಾರೆ. ಯಾವಾಗ ಊಟ ಮಾಡ್ತೀವಿ ಅನ್ನೋ ಪರಿಸ್ಥಿತಿ ಆಗಿಬಿಟ್ಟಿತ್ತು. ಅಷ್ಟು ಸೆಕೆ ಆಗ್ತಾಯಿತ್ತು. ಬಿಸಿಲು ಕೂಡ ತುಂಬಾ ಇತ್ತು. ಸೊ ಬಿಸಿಲು ಇರೋದ್ರಿಂದ ನಮ್ಮ ಮನೆಯವರು ಎಲ್ಲರೂ ಕರ್ಡ್ ರೈಸು ವಿತ್ ಉಪ್ಪಿನಕಾಯಿ, ಬಟರ್ ಮಿಲ್ಕು, ಲೈಮ್ ಜ್ಯೂಸು. ಸೊ ಅದಾದಮೇಲೆ ನಮ್ಮ ಆಂಟಿ ನಮ್ಮ ಮಾವ ಅವರೆಲ್ಲ ಊರ ಕಡೆ ಬಿರಿಯಾನಿ ತಿನ್ನೋದು, ಬ್ಯಾಂಗ್ಳೂರ್ ಸೈಡ್ ಬಿರಿಯಾನಿ ಎಲ್ಲ ತಿಂದಿರಲ್ಲ ಅವರು ಔಟ್ಸೈಡು. ಸೊ ಹಾಗಾಗಿ ಅವ್ರಿಗೆಲ್ಲ ಚಿಕನ್ ಬಿರಿಯಾನಿ, ಕಬಾಬು ಆ ರೀತಿಯೇ ಈಸ್ಕೊಂಡ್ವಿ. ಬಟ್ ಎಲ್ಲರೂ ಬಟರ್ ಮಿಲ್ಕು, ಲೈಮ್ ಜ್ಯೂಸು ಎಲ್ಲರೂ ಈಸ್ಕೊಂಡ್ವಿ. ಅದ್ರ ಜೊತೆಗೆ ನಮಗೆ ಯಾರ್ಯಾರು ಏನೇನು ಕೇಳ್ತಾರೆ ಪ್ರತಿಯೊಂದು ಐಟಮ್ಸನ್ನು ಊಟ ಮಾಡೋದಕ್ಕಂತ ಈಸ್ಕೊಂಡಿದ್ದೀವಿ. ತುಂಬಾ ಅದ್ಭುತವಾಗಿತ್ತು. ನಾನೊಂದು ಮೀಲ್ಸ್ ತೊಗೊಂಡಿದ್ದೆ, ಅದರಲ್ಲಿ ಪಾಯಸ ಮಾತ್ರ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಮಗ ಫಸ್ಟು ಲೈಮ್ ಜ್ಯೂಸ್ ಫುಲ್ ಕುಡಿದ್ಬಿಟ್ಟು ಅದಾದಮೇಲೆ ಬಟರ್ ಮಿಲ್ಕ್ ಎಲ್ಲ ಕುಡಿದು ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ಅವನಿಗೆ. ಸೊ ಅದಾದಮೇಲೆ ನಾವು ಊಟ ಎಲ್ಲ ಫುಲ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ನೆಕ್ಸ್ಟು ಎಲ್ಲಿಗೆ ಹೋಗಬೇಕು ಅನ್ನೋದು ಯೋಚನೆ ಮಾಡ್ತಾಯಿದ್ವಿ. ಅದಾದಮೇಲೆ ನಾವು ಅಲ್ಲಿಂದ ಮೈಸೂರು ಪ್ಯಾಲೇಸ್ಗೆ ಬರ್ತೀವಿ. ಸೊ ಮೈಸೂರು ಪ್ಯಾಲೇಸಿಂದ ಚರ್ಚ್ಗೆ ಹೋಗ್ತೀವಿ. ಇಲ್ಲಿ ನಾವು ಯಾವ್ಯಾವ ಪಿಕ್ಸ್ನ ತೊಗೊಂಡಿದ್ದೀವಿ ಅಂತ ಶೇರ್ ಮಾಡಿದ್ದೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.